ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಟೆಕ್ ಕನ್ನಡ. ಒನ್ಸ್ ಅಗೈನ್ ನಾನು ನಮ್ಮ ತುಮಕೂರಿನ ಟಾಟಾ ಮೋಟರ್ಸ್ ಡೀಲರ್ಶಿಪ್ ಶ್ರೀಯಾಟೋಗೆ ಬಂದಿದ್ದೀನಿ. ಏನು ಉದ್ದೇಶ ಅಂದರೆ acti.ev ಪ್ಲ್ಯಾಟ್ಫಾರ್ಮ್ ಅಂಡರಲ್ಲಿ ಬಿಲ್ಡ್ ಆಗಿರುವಂಥ ಪಂಚ್ EVನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಗಾಡೀಲಿ ಎಷ್ಟು ಫೀಚರ್ಸ್ ಲೋಡ್ ಮಾಡಿದ್ದಾರೆ ಅಂದರೆ ಸೇಫ್ಟಿ ಮತ್ತು ಫೀಚರ್ಸ್ ಅಲ್ಟಿಮೇಟ್, ಮತ್ತು ಈ ಪ್ರೈಸ್ ರೇಂಜಲ್ಲಿ ಈ ಗಾಡಿ ತೊಗೊಳ್ಳೋದು ವರ್ತ್ ಅಂತ ನನಗನ್ಸುತ್ತೆ. ಆ್ಯಂಡ್ ಗಾಡಿ ನೋಡೋದಕ್ಕೆ ಎಷ್ಟು ಸೂಪರ್ ಕೂಲ್ ಆಗಿದೆ ನೋಡಿ. ಆ್ಯಂಡ್ ಇದರಲ್ಲೂ ಕೂಡ ಕನೆಕ್ಟೆಡ್ LED DRL ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇದರಲ್ಲಿ ಗುಡ್ ಬೈ ಮತ್ತು ವೆಲ್ಕಮ್ ಫಂಕ್ಷನ್ ಇದೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಫೀಚರ್ ಕೊಡೋದು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈಗ ಅನ್ಲಾಕ್ ಮಾಡಿದ್ರೆ ವೆಲ್ಕಮ್ ಫಂಕ್ಷನ್ ಬರುತ್ತೆ. ಸೊ ಇದೇ ಗುಡ್ ಬೈ ಮತ್ತು ವೆಲ್ಕಮ್ ಫಂಕ್ಷನ್. ಆ್ಯಂಡ್ ಚಾರ್ಜ್ ಮಾಡಬೇಕಾದ್ರೆ ಇಲ್ಲಿರೋವಂಥ ಲೈಟ್ ಏನಿದೆ ಇದು ಕಂಪ್ಲೀಟಾಗಿ ಬ್ಲಿಂಕ್ ಆಗ್ತಾ ಇರುತ್ತೆ. ಆ್ಯಂಡ್ ಎಷ್ಟು ಚಾರ್ಜ್ ಆಗಿದೆ ಅಂತ ಇಲ್ಲಿಂದನೇ ನೋಡ್ಬೋದು. ಆ್ಯಂಡ್ ಪಂಚ್ EVನಲ್ಲಿ 2 ಟೈಪ್ಸ್ ಬರುತ್ತೆ, punch.ev ಮತ್ತು punch.ev LR. ಅಂದರೆ ಲಾಂಗ್ ರೇಂಜ್. punch.ev ಏನಿದೆ ಇದರ ರೇಂಜ್ ಬಂದು 315 ಕಿಲೋಮೀಟರ್ ARAI ಸರ್ಟಿಫೈಡ್. punch.ev ಲಾಂಗ್ ರೇಂಜ್ನ ರೇಂಜ್ ಬಂದು 421 ಕಿಲೋಮೀಟರ್ ಇದೆ. ARAI ಸರ್ಟಿಫೈಡ್. ARAI ಅಂದರೆ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಆ್ಯಂಡ್ ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರುವಂಥ ವೇರಿಯಂಟ್ ಏನಿದೆ punch.ev LR ಎಂಪವರ್ಡ್ ಪ್ಲಸ್ ಎಸ್ ಅಂದರೆ ಸನ್ರೂಫ್ ವೇರಿಯಂಟ್. ಟೋಟಲಿ ಟಾಪ್ ಆ್ಯಂಡ್ ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಫೀಚರ್ಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಎಕ್ಸ್ಟೀರಿಯರ್ ವೈಸ್ ಮತ್ತು ಇಂಟೀರಿಯರ್ ವೈಸ್, ಮತ್ತು ಇದರ ಪ್ರೈಸ್ ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ವೀಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಒಂದು ಶಾರ್ಟಾಗಿ ಇಂಟ್ರೋ ನೋಡ್ಕೊಂಬಂದ್ಬಿಡಿ. ಸೊ punch.ev ಫ್ರಂಟ್ ಲುಕ್ ಹೇಗಿದೆ ಅಂತ ನೋಡೋದಾದರೆ ಮೇಯ್ನಾಗಿ ನಾರ್ಮಲ್ ಪಂಚ್ ಥರ ಕಾಣಿಸಿದ್ರು, ಬಟ್ EV ಅಂತ ಬೇಗ ನೋಟಿಸ್ ಮಾಡ್ಬೋದು. ಯಾಕೆಂದರೆ ಅಷ್ಟೆಲ್ಲ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಮೇಯ್ನಾಗಿ ಕನೆಕ್ಟೆಡ್ LED DRL ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ವೆಲ್ಕಮ್ ಆ್ಯಂಡ್ ಗುಡ್ ಬೈ ಫಂಕ್ಷನ್ ಇದೆ. ಆ್ಯಂಡ್ ಇಲ್ಲಿರುವಂಥ LED DRL ಏನಿದೆ ಸೀಕ್ವೆನ್ಷಿಯಲ್ LED ಟರ್ನ್ ಇಂಡಿಕೇಟರ್ ಆಗಿ ಕೂಡ ವರ್ಕ್ ಆಗುತ್ತೆ. ಸೊ ನೋಡಿ ಯಾವ ರೀತಿ ಬ್ಲಿಂಕ್ ಆಗ್ತಾ ಇದೆ ಅಂತ, ಸೂಪರ್ ಕೂಲಾಗಿದೆ. ಆ್ಯಂಡ್ ಬೈ ಫಂಕ್ಷನ್ LED ಹೆಡ್ಲ್ಯಾಂಪ್ನ ಸೆಟಪ್ ಬರುತ್ತೆ. ಲೋ ಬೀಮ್ ಮತ್ತು ಹೈ ಬೀಮಿಗೆ ಒಂದೇ ಯೂನಿಟ್ ಯೂಸ್ ಮಾಡುತ್ತೆ. ಆ್ಯಂಡ್ ಅಗೇನ್ LED ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ಜೊತೆಗೆ ಏರ್ ಕರ್ಟೈನ್ಸ್ ಕೂಡ ಪ್ರೊವೈಡ್ ಮಾಡಿರೋದು ನೋಡ್ಬೋದು. ಆ್ಯಂಡ್ ಈ ಕಾರ್ನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿರುವಂಥ ಈ ಸೆಟಪ್ ನೋಡಿ, ಜೊತೆಗೆ ಟಾಟಾ ಲೋಗೋ ನೋಡಿ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಇಲ್ಲಿವರೆಗೂ ಬರ್ತಿದ್ದಂಥ ಕಾರ್ಗಳಲ್ಲಿ ಕ್ರೋಮ್ನ ಟಾಟಾ ಲೋಗೋ ಕೊಡ್ತಿದ್ರು. ಸೊ ಸಸ್ಟೈನಬಿಲಿಟಿ ಕಾನ್ಸೆಪ್ಟ್ ಅಂಡರಲ್ಲಿ ಈ ಟಾಟಾ ಲೋಗೋನ ಡಿಸೈನ್ ಮಾಡಿದ್ದಾರೆ. ಸೊ ಈ ಸಸ್ಟೈನಬಿಲಿಟಿ ಅಂದರೆ ಈಗಿರುವಂಥ ರಿಸೋರ್ಸ್ ಏನಿದೆ ಫ್ಯೂಚರಲ್ಲಿ ಬರುವಂಥ ಜನ್ರೇಷನ್ ನೀಡ್ಸಿಗೆ ಎಫೆಕ್ಟ್ ಆಗದೆ ಇರೋ ರೀತಿ ಈಗ ಯೂಸ್ ಮಾಡೋದೇ ಸಸ್ಟೈನಬಿಲಿಟಿ. ಆ್ಯಂಡ್ ಈ ಲೋಗೋ ಕೂಡ ತುಂಬ ಚೆನ್ನಾಗಿದೆ. ಕ್ರೋಮ್ನ ಲೋಗೋಗಿಂತ ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಬಂಪರ್ನ ಡಿಸೈನ್ ನೋಡೋದಾದರೆ ಡ್ಯುಯಲ್ ಟೋನಲ್ಲಿ ಕೊಟ್ಟಿದ್ದಾರೆ. ಬಾಡಿ ಕಲರ್ ಜೊತೆಗೆ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ, ಜೊತೆಗೆ ಸಿಲ್ವರ್ ಕಲರ್ನ ಸ್ಕಿಡ್ ಪ್ಲೇಟ್ ಕೂಡ ಯೂಸ್ ಮಾಡಿದ್ದಾರೆ. ಟೋಟಲಾಗಿ ಈ ಪಂಚ್ ಏನಿದೆ ಮೈಕ್ರೋ SUV ಸೆಗ್ಮೆಂಟ್ನಲ್ಲಿ ಬರುವಂಥ ವೆಹಿಕಲ್. ಸೊ ಮೈಕ್ರೋ SUV ಸೆಗ್ಮೆಂಟ್ನಲ್ಲಿ ಒಂದು EV ಗಾಡಿನ ಕೂಡ ಟಾಟಾ ಮೋಟರ್ಸ್ ಅವರು ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಇದ್ರ ರೇಂಜ್ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನು ಹೆಡ್ಲ್ಯಾಂಪ್ ಏನಿದೆ ಆಟೋಮೆಟಿಕ್ ಫಂಕ್ಷನ್ ಬರುತ್ತೆ. ಆ್ಯಂಡ್ ವೈಪರ್ಸ್ ಏನಿದೆ ರೈನ್ ಸೆನ್ಸಿಂಗ್ ವೈಪರ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬೇಕಿರುವಂಥ ಸೆನ್ಸರ್ ಏನಿದೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಇಂಟೀರಿಯರಲ್ಲಿ ಒಂದು ಸಪ್ರೇಟ್ ಟಚ್ ಪ್ಯಾಡ್ ಕೊಟ್ಟಿದ್ದಾರೆ ಈ ಲಿಡ್ನ ಓಪನ್ ಮಾಡೋದಕ್ಕೆ. ಸೊ ನಾರ್ಮಲಾಗಿ ನೆಕ್ಸಾನ್ EV, ಟಿಯಾಗೋ EV, ಟಿಗಾರ್ EVನಲ್ಲಿ ಸೈಡಲ್ಲಿ ಪ್ರೊವೈಡ್ ಮಾಡ್ತಿದ್ರು. ಎಲ್ಲಿ ನಾವು ಫ್ಯೂಲ್ನ ಫಿಲ್ ಮಾಡಿಸ್ತೀವಿ ಅಲ್ಲಿ ಚಾರ್ಜಿಂಗ್ ಪೋರ್ಟ್ನ ಕೊಡ್ತಿದ್ರು. ಈಗ ಅದನ್ನು ಪಂಚ್ EVನಲ್ಲಿ ಫ್ರಂಟ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಇದೇ acti.ev ಪ್ಲ್ಯಾಟ್ಫಾರ್ಮ್ನ ಬಗ್ಗೆ. ಸೊ ಫ್ರಂಟಲ್ಲಿ ಶಿಫ್ಟ್ ಮಾಡಿರೋದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಓಪನ್ ಆಗಿದ್ದಂಥ ರೀತಿ ನೋಡಿದ್ರಲ್ಲ, ಸೊ ಇದಕ್ಕೆ ಎಮರ್ಜೆನ್ಸಿಯಾಗಿ ಓಪನ್ ಮಾಡೋದಕ್ಕೂ ಒಂದು ಲಿವರ್ ಕೊಟ್ಟಿದ್ದಾರೆ. ಸೊ ಮೇಯ್ನಾಗಿ ಒಳಗೆ ಒಂದು ಟಚ್ ಪ್ಯಾಡ್ ಇದೆ, ಅಲ್ಲಿ ಒಂದು ಚಾರ್ಜಿಂಗ್ ಪೋರ್ಟ್ನ ಸಿಂಬಲ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ CCS2 ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಸೊ ಟೋಟಲಾಗಿ ಇದರಲ್ಲೂ ಕೂಡ 3 ಟೈಪ್ ಚಾರ್ಜಿಂಗ್ ಆಪ್ಷನ್ಸ್ ಇದೆ. 3.3 ಕಿಲೋವ್ಯಾಟ್ ಚಾರ್ಜರ್, 7.2 ಕಿಲೋವ್ಯಾಟ್ ಚಾರ್ಜರ್ ಆ್ಯಂಡ್ DC ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಜೊತೆಗೆ ಒಂದು ಪೋರ್ಟಬಲ್ ಚಾರ್ಜರ್ ಕೂಡ ಬರುತ್ತೆ. ಆ ಪೋರ್ಟಬಲ್ ಚಾರ್ಜರ್ ಯೂಸ್ ಮಾಡಿ 15 ಅವರ್ಸಲ್ಲಿ ಈ ಗಾಡಿನ ಫುಲ್ ಚಾರ್ಜ್ ಮಾಡ್ಬೋದು. ಇನ್ನು 3.3 ಕಿಲೋವ್ಯಾಟ್ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ 15 ಅವರ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತೆ. 7.2 ಕಿಲೋವ್ಯಾಟಿಗೆ ನಿಯರ್ಲಿ 6 to 7 ಅವರ್ಸಲ್ಲಿ ಚಾರ್ಜ್ ಆಗುತ್ತೆ. ಜೊತೆಗೆ DC ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಅದು ಕೂಡ ಎಷ್ಟು ಕಿಲೋವ್ಯಾಟ್ ಅನ್ನೋದು ಕೌಂಟ್ ಆಗುತ್ತೆ. ಸೊ ನಾರ್ಮಲಾಗಿ ಒಂದು 40 ಕಿಲೋವ್ಯಾಟ್ DC ಚಾರ್ಜಿಂಗ್ ಯೂನಿಟ್ ಇದೆ ಅಂದರೆ ಆಲ್ಮೋಸ್ಟ್ ಒಂದು 10 to 80% ಚಾರ್ಜ್ ಆಗೋದಕ್ಕೆ ನಿಯರ್ಲಿ ಒಂದು 56 ಮಿನಿಟ್ಸ್ ತೊಗೊಳುತ್ತೆ. ಸೊ ಇಷ್ಟು punch.ev ಚಾರ್ಜಿಂಗ್ ಬಗ್ಗೆ. ಸೊ ಇದು ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಈಗ ಈ ಲಿಡ್ನ ಕ್ಲೋಸ್ ಮಾಡೋಣ. ಸೊ ಆ್ಯಸ್ ಯೂಶುವಲ್ ಇದನ್ನು ಈ ರೀತಿ ಕ್ಲೋಸ್ ಮಾಡ್ಬೋದು. ಇನ್ನು ಸೈಡ್ ಪ್ರೊಫೈಲಲ್ಲಿ ನೋಡೋದಾದರೆ ಟೋಟಲಾಗಿ ಒಂದು ಬಾಕ್ಸಿ ಸ್ಟ್ರಕ್ಚರ್, ಬಾಕ್ಸಿ EV ಅಂತ ಹೇಳ್ಬೋದು. 16 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ 4 ವೀಲ್ಸ್ಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಇನ್ನು ಟೈರ್ನ ಸೈಜ್ ನೋಡೋದಾದರೆ
195/60R16 ಇದೆ. ಇನ್ನು ಫುಲ್ ಬಾಡಿ ಕ್ಲಾಡಿಂಗ್ ಇದೆ. ಸೊ ಟೋಟಲ್ ಆಗಿ ಡೋರ್ನ ಬಾಟಮಲ್ಲೂ ಕೂಡ ಕ್ಲಾಡಿಂಗ್ ಇದೆ. ಒಂದು SUV ಸ್ಟ್ಯಾಂಡ್ಸ್ನ ಕೊಡುತ್ತೆ, ಜೊತೆಗೆ ಬೋಲ್ಡ್ ಆಗಿ ಕಾಣುತ್ತೆ. ಆ್ಯಂಡ್ ಫೆಂಡರ್ ಹತ್ರ .EV ಬ್ಯಾಡ್ಜಿಂಗ್ ಕೂಡ ಪ್ರೊವೈಡ್ ಮಾಡಿರೋದು ನೋಡ್ಬೋದು. ಇನ್ನು ತುಂಬ ದೊಡ್ಡದಾಗಿರುವಂಥ ORVM ಔಟ್ಸೈಡ್ ರೇರ್ ವ್ಯೂ ಮಿರರ್ನ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ, ಜೊತೆಗೆ ಇದರಲ್ಲಿ ಕ್ಯಾಮ್ರಾ ಕೂಡ ಪ್ರೊವೈಡ್ ಮಾಡಿರೋದು ನೋಡ್ಬೋದು. ಎರಡು ORVMsಲ್ಲಿ ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋಂಥ ಪಂಚ್ .EVಯ ಕಲರ್ ಏನಿದೆ ಆಕ್ಸೈಡ್ ವೈಟ್ ಮತ್ತು ಇದು ಡ್ಯೂಲ್ ಟೋನ್ ಆಪ್ಷನ್ ಇದೆ. ರೂಫ್ ಬ್ಲ್ಯಾಕ್ ಕಲರಲ್ಲಿರೋದು ನೋಡ್ಬೋದು, ಜೊತೆಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇರುವಂಥ ರೂಫ್ ಲೈನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಹೇಳಿದೆ ಎಂಪವರ್ಡ್ ಪ್ಲಸ್ ಎಸ್ ಅಂತ. ಎಸ್ ಅಂದರೆ ಸನ್ ರೂಫ್. ಈ ಗಾಡಿನಲ್ಲಿ ಸನ್ ರೂಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಜೊತೆಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇರುವಂಥ ಶಾರ್ಕ್ ಫಿನ್ ಆ್ಯಂಟನ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ನಾರ್ಮಲಾಗಿ ಚಾರ್ಜಿಂಗ್ ಪೋರ್ಟ್ ಏನಿತ್ತು ನೆಕ್ಸಾನ್ EV ಟಿಯಾಗೋ EVನಲ್ಲಿ ಇಲ್ಲಿರ್ತಿತ್ತು. ಸೊ ಫ್ರಂಟಲ್ಲಿ ನೋಡಿದ್ರೆ ಅದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಸೊ ಇದನ್ನು ಅಲ್ಲಿಗೆ ಶಿಫ್ಟ್ ಮಾಡಿರೋದು ತುಂಬ ಚೆನ್ನಾಗಿದೆ. ಈಗ ಚಾರ್ಜ್ ಮಾಡೋದಕ್ಕೆ ಕನ್ವೀನಿಯೆಂಟ್ ಆಗಿರುತ್ತೆ. ಚಾರ್ಜಿಂಗ್ ಸ್ಟೇಷನ್ ಏನಿರುತ್ತೆ ಅದರ ಫ್ರಂಟಿಗೆ ತೊಗೊಂಡೋಗಿ ನಿಲ್ಲಿಸ್ಬಿಟ್ರೆ ಗಾಡಿನ ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ರೇರ್ ಪ್ರೊಫೈಲ್ ಪಂಚ್ .EV. ಸೊ ಇಲ್ಲಿ ವೈಪರ್ ಪ್ರೊವೈಡ್ ಮಾಡಿದ್ದಾರೆ, ಡಿಫಾಗರ್, ಐಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ, ಮತ್ತು ಇದಕ್ಕೆ ವಾಟರ್ ಡಿಸ್ಪೆನ್ಸರ್ ಇದೆ, ಇದನ್ನು ಅಂದರೆ ವಾಶ್ ಮಾಡ್ಬೋದು. ಆ್ಯಂಡ್ ವೋಕಲ್ ಫಾರ್ ಲೋಕಲ್ ಸ್ಟಿಕರಿಂಗ್ ನೋಡ್ಬೋದು. ಜೊತೆಗೆ ಇಲ್ಲಿ ಒಂದು ರೈನೋಸರಸ್ ಅಂದರೆ ಗೇಂಡಾಮೃಗದ ಸಿಂಬಲ್. ಸೊ ಟಾಟಾ ಮೋಟರ್ಸ್ ಅವರು ಅವರ ಕಾರ್ಗಳಲ್ಲಿ ಅದರದ್ದೇ ಆದಂಥ ಥೀಮ್ನ ಯೂಸ್ ಮಾಡ್ತಾರೆ. ಮೇಯ್ನಾಗಿ ಈ ಪಂಚ್ ಏನಿದೆ ಇದರಲ್ಲಿ ಗೇಂಡಾಮೃಗ, ರೈನೋಸರಸ್ ಮತ್ತು ಸಫಾರಿನಲ್ಲಿ ಒಂದು ಸಿಂಹನ ಯೂಸ್ ಮಾಡ್ತಾರೆ. ಸೊ ಅವರ ಕಾರ್ಗಳಿಗೆ ಅದರದ್ದೇ ಆದಂಥ ಒಂದು ಥೀಮ್ನ ಯೂಸ್ ಮಾಡಿದ್ದಾರೆ. ಸೊ ಫ್ರಂಟಲ್ಲಿ ಏನು ಲೋಗೋ ನೋಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಸೇಮ್ ಲೋಗೋ ಯೂಸ್ ಮಾಡಿದ್ದಾರೆ. ಜೊತೆಗೆ ರಿವರ್ಸ್ ಕ್ಯಾಮ್ರಾ ಪ್ಲೇಸ್ಮೆಂಟ್ ಅದರ ಕೆಳಗಿದೆ, ಮತ್ತು ಬ್ಲ್ಯಾಕ್ ಕಲರ್ನಲ್ಲಿ ಪಂಚ್ .EV ಬ್ಯಾಡ್ಜಿಂಗ್ನ ನೋಡ್ಬೋದು. ಟೈಲ್ ಲ್ಯಾಂಪ್ಗೆ ಬರೋದಾದರೆ ಪಂಚ್ ಪೆಟ್ರೋಲ್ನಲ್ಲಿ ಏನು ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಟ್ರೈಯಾರೋ ಶೇಪ್ನಲ್ಲಿ ಅದೇ ಟೈಪ್ನಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಟರ್ನ್ ಇಂಡಿಕೇಟರ್ ಮತ್ತು ರಿವರ್ಸಿಂಗ್ ಲ್ಯಾಂಪ್ ಇಂಟಿಗ್ರೇಟ್ ಆಗಿದೆ. ಬ್ಲ್ಯಾಕ್ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನಲ್ಲಿ ಬಂಪರ್ ಕೊಟ್ಟಿದ್ದಾರೆ. ಆ್ಯಂಡ್ ನಂಬರ್ ಪ್ಲೇಟ್ಗೆ ಬೇಕಿರುವಂಥ ಲೈಟ್ ಏನಿದೆ LED ಪ್ರೊವೈಡ್ ಮಾಡಿರೋದು ನೋಡ್ಬೋದು. ಜೊತೆಗೆ ಸಿಲ್ವರ್ ಸ್ಕಿಪ್ ಪ್ಲೇಟ್ ಮತ್ತು 2 ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಸೊ ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದು ಕೊಟ್ಟಿದ್ದಾರೆ. ಆ್ಯಂಡ್ ಟ್ರೈಯಾರೋ ಶೇಪ್ಸ್ ಜೊತೆಗೆ ರಿಫ್ಲೆಕ್ಟರ್ ಇದೆ ಎರಡೂ ಸೈಡ್ನಲ್ಲಿ. ಈ ಟ್ರೈಯಾರೋ ಶೇಪ್ ಆಲ್ಮೋಸ್ಟ್ ಸೆಕೆಂಡ್ ಜನ್ರೇಷನ್ ನೆಕ್ಸಾನ್ ಏನು ಬಂತು ಅದರಿಂದನೂ ಯೂಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಪಂಚ್ನಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಟೈಲ್ ಗೇಟ್ ಓಪನ್ ಮಾಡೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟೈಲ್ ಗೇಟ್ ರಿಲೀಸರ್ ಮತ್ತು ನಂಬರ್ ಪ್ಲೇಟ್ ಲೈಟ್ಸ್ ಇದೆ. ಎಮರ್ಜೆನ್ಸಿ ಎಕ್ಸಿಟ್ಗೆ ಲಿವರ್ ಕೊಟ್ಟಿದ್ದಾರೆ, ಜೊತೆಗೆ ಹ್ಯಾಂಡಲ್ ಇದೆ ಟೈಲ್ ಗೇಟ್ನ ಕ್ಲೋಸ್ ಮಾಡೋದಕ್ಕೆ. ಆ್ಯಂಡ್ ಪಾರ್ಸಲ್ ಶೆಲ್ಫ್ ಇದೆ, ಜೊತೆಗೆ 366 ಲೀಟರ್ನಷ್ಟು ಬೂಟ್ ಸ್ಪೇಸ್ ಬರುತ್ತೆ ಪಂಚ್ .EVನಲ್ಲಿ. EV ಗಾಡಿನಲ್ಲಿ ಇಷ್ಟು ಬೂಟ್ ಸ್ಪೇಸ್ ಇರೋದು ನಿಜ ವರ್ತ್. ಸೊ ಬ್ಯಾಟ್ರಿ ಏನಿದೆ ಅಂಡರ್ ಬಾಡಿ ಮೌಂಟ್ ಆಗಿರುತ್ತೆ. ಆ್ಯಂಡ್ ಈ Acti.EV ಪ್ಲ್ಯಾಟ್ಫಾರ್ಮ್ ಏನಿದೆ ನಿಜ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ಪ್ರೀವಿಯಸ್ ನೆಕ್ಸಾನ್, ಟಿಯಾಗೋ, ಟಿಗೋರಲ್ಲಿ ಏನು ಬರ್ತಿತ್ತು ಈ ಹಾರ್ನೆಸ್ಗಳು ಅದೆಲ್ಲ ತುಂಬ ಚೆನ್ನಾಗಿ ಹೈಡ್ ಮಾಡಿದ್ದಾರೆ. ಆ್ಯಂಡ್ ನೋಡಿದ್ರಿ ಈ ಚಾರ್ಜಿಂಗ್ ಪೋರ್ಟ್ ಏನಿದೆ ಮುಂದಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸೊ ಪ್ಲ್ಯಾಟ್ಫಾರ್ಮ್ ಚೇಂಜ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೇ ನೋಡ್ತಾ ಇದ್ದೀರಾ 7.2 kW ಚಾರ್ಜರ್. ಇದನ್ನು ನಿಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಇದನ್ನು ಇನ್ಸ್ಟಾಲ್ ಮಾಡಿದ್ರೆ 6 ಅವರ್ಸಲ್ಲಿ ಈ ಗಾಡಿ ಫುಲ್ ಚಾರ್ಜ್ ಆಗುತ್ತೆ. ಜೊತೆಗೆ ಪೋರ್ಟಬಲ್ ಚಾರ್ಜರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದನ್ನು 15 ಆಂಪ್ ಸಾಕೆಟಿಗೆ ನೀವು ಪ್ಲಗ್ ಮಾಡಿ ಈ ಗಾಡಿನ 15 ಅವರ್ಸಲ್ಲಿ ಚಾರ್ಜ್ ಮಾಡ್ಬೋದು. ಇನ್ನು ಬೂಟ್ ಡೆಪ್ತ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇನ್ನು ಸ್ಪೇರ್ ವೀಲ್ ಆ್ಯಕ್ಚುಲಿ ಈ ಗಾಡಿನಲ್ಲಿ ಕೊಡೋದಿಲ್ಲ, ಪಂಕ್ಚರ್ ರಿಪೇರ್ ಕಿಟ್ನ ಪ್ರೊವೈಡ್ ಮಾಡ್ತಾರೆ. ಸೊ ಸ್ಪೇರ್ ವೀಲ್ ಇಡೋ ಪ್ಲೇಸಲ್ಲಿ ಒಂದು ಟ್ರೇ ಇದೆ. ಸ್ಪೇರ್ ವೀಲ್ಗೆ ಬೇಕಿರುವಂಥ ಟೂಲ್ಸ್ ಏನಿದೆ ಅದನ್ನು ಪ್ರೊವೈಡ್ ಮಾಡಿದ್ದಾರೆ. ಬಟ್ ಈ ಟ್ರೇನ ರಿಮೂವ್ ಮಾಡ್ಬೋದು. ಆ್ಯಂಡ್ ಇದನ್ನು ರಿಮೂವ್ ಮಾಡಿದ್ರೆ ಸ್ಪೇರ್ ವೀಲ್ನ ಇಡೋದಕ್ಕೆ ಜಾಗ ಆಗುತ್ತೆ. ನೀವೇನಾದರೂ ಎಕ್ಸ್ಟ್ರಾ ಸ್ಪೇರ್ ವೀಲ್ನ ಬೈ ಮಾಡಿ ಇಲ್ಲಿ ಇಡ್ತೀನಿ ಅಂದರೆ ತೊಗೋಬೋದು. ಆ್ಯಂಡ್ ಬೂಟಲ್ಲಿ ಒಂದು ಲ್ಯಾಂಪ್ನ ಪ್ರೊವೈಡ್ ಮಾಡಿದ್ದಾರೆ. 1 kg ಕೆಪಾಸಿಟಿ ಇರುವಂಥ ಹುಕ್ ಇದೆ. ಸೊ ಇಷ್ಟು ಪಂಚ್ .EVಯ ಬೂಟ್ನ ಬಗ್ಗೆ. ಸೊ ಈಗ ಇಂಟೀರಿಯರ್ಗೆ ಹೋಗೋಣ. ಇಂಟೀರಿಯರ್ ಹೇಗಿದೆ ಅಂತ ಚೆಕ್ ಮಾಡೋಣ, ಏನು ಫೀಚರ್ಸ್ ಇದೆ ಅದನ್ನು ತಿಳಿಸ್ತೀನಿ. ಪಂಚ್ EVನಲ್ಲಿ ಸಿ ಪಿಲ್ಲರಲ್ಲಿ ಮೌಂಟ್ ಆಗಿರೋಂಥ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಈ ಡೋರ್ 90 ಡಿಗ್ರಿ ಓಪನ್ ಆಗುತ್ತೆ. ಇಂಗ್ರೆಸ್ ಎಗ್ರೆಸ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ವಯಸ್ಸಾಗಿರೋರು ಅಥವಾ ಪ್ರೆಗ್ನೆಂಟ್ ಇರೋಂಥ ಲೇಡೀಸ್ ಏನಿದ್ದಾರೆ ಆರಾಮಾಗಿ ಕೂತ್ಕೋಬೋದು. ನಮಗೇನು ಇಷ್ಟಿದ್ರೆ ಓಕೆ, ಇಷ್ಟು ಓಪನ್ ಆದರೂ ನಾವು ಆರಾಮಾಗಿ ಇಳಿದು ಬಂದುಬಿಡ್ತೀವಿ ನೋಡಿ. ಸೊ ಸ್ವಲ್ಪ ವಯಸ್ಸಾಗಿರೋರಿಗೆ ವೈಡಾಗಿ ಓಪನ್ ಆದರೆ 90 ಡಿಗ್ರಿ ಓಪನ್ ಆದರೆ ತುಂಬ ಸ್ಪೇಸ್ ಇರುತ್ತೆ. ಸೊ 4 ಡೋರು ಕೂಡ ಈ ಥರ 90 ಡಿಗ್ರಿ ಓಪನ್ ಆಗುತ್ತೆ. ಸೊ ಇದು ಬೆಸ್ಟ್ ಫೀಚರ್. ಈವನ್ ಪಂಚ್ ಪೆಟ್ರೋಲ್ನಲ್ಲೂ ಕೂಡ ಈ ಫೀಚರ್ ಇದೆ, ಆಲ್ಟ್ರೋಸ್ನಲ್ಲೂ ಕೂಡ ಈ ಫೀಚರ್ ಇದೆ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. 90 ಡಿಗ್ರಿ ಓಪನ್ ಅಂದರೆ ತುಂಬ ಬೆಸ್ಟ್. ಆ್ಯಂಡ್ ಡೋರ್ ಇಂಟೀರಿಯರ್ ಡ್ಯುಯಲ್ ಟೋನಲ್ಲಿದೆ, ವೈಟ್ ಮತ್ತು ಬ್ಲ್ಯಾಕ್ ಥೀಮ್. ಸಿಲ್ವರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ JBLನ ಸ್ಪೀಕರ್ ಮತ್ತು ದೊಡ್ಡದಾಗಿರುವಂಥ ಬಾಟಲ್ ಹೋಲ್ಡರ್ ಇದೆ. 2 ಬಾಟಲ್ಸ್ ಇಡ್ಬೋದು ಇಲ್ಲಿ. ಆ್ಯಂಡ್ ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆ ಲಿವರ್ ಇದೆ. ಸೊ ಪಂಚ್ .EVನಲ್ಲಿ ಡ್ಯುಯಲ್ ಟೋನ್ ಲೆದರೆಡ್ ಸೀಟ್ ಅಪಾಸಿಟಿ ಕೊಟ್ಟಿದ್ದಾರೆ. ಫಿಟ್ ಆ್ಯಂಡ್ ಫಿನಿಶ್ ಮತ್ತು ಕಂಫರ್ಟ್ ಕೂಡ ತುಂಬ ಚೆನ್ನಾಗಿದೆ. ಬೋಸ್ಟೆಡ್ ಸೀಟ್ಸ್ ತುಂಬ ಆರಾಮ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಒಂದು ಸೆಂಟರ್ ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ 2 ಕೊಟ್ಟಿದ್ದಾರೆ. ಜೊತೆಗೆ ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್ಸ್ ಬರುತ್ತೆ. ಅದಕ್ಕೆ ಬೇಕಿರುವಂಥ ಆಂಕರೇಜ್ ಪಾಯಿಂಟ್ಸ್ ಕೂಡ ಪ್ರೊವೈಡ್ ಮಾಡಿರೋದು ನೋಡ್ಬೋದು. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಕೂರುವಂಥ 3 ಪ್ಯಾಸೆಂಜರ್ಸ್ಗೂ 3 ಪಾಯಿಂಟ್ ಸೀಟ್ ಬೆಲ್ಟ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ರಿಟ್ರಾಕ್ಟಬಲ್ ಗ್ರ್ಯಾಬ್ ಹ್ಯಾಂಡಲ್ ಮತ್ತು ಕೋಟುಕ್ ಇದೆ. ಆ್ಯಂಡ್ ಸೇಮ್ ರೈಟ್ ಸೈಡ್ನಲ್ಲೂ ಪ್ರೊವೈಡ್ ಮಾಡಿದ್ದಾರೆ ಕೋಟುಕ್ ಮತ್ತು ರಿಟ್ರಾಕ್ಟಬಲ್ ಗ್ರ್ಯಾಬ್ ಹ್ಯಾಂಡಲ್. ಇನ್ನು ಈ ಕಾರ್ನಲ್ಲಿ ಸ್ಟ್ಯಾಂಡರ್ಡ್ ಆಗಿ 6 ಏರ್ ಬ್ಯಾಗ್ಸ್ ಬರುತ್ತೆ ಬೇಸಿಕ್ಕಿಂದ ಟಾಪ್ವರೆಗೂ. ಫ್ರಂಟ್ ಸೀಟ್ನಲ್ಲಿ ಪಾಕೆಟ್ ಪ್ರೊವೈಡ್ ಮಾಡಿರೋದು ನೋಡ್ಬೋದು.
ಮೊಬೈಲ್ ಅಥವಾ ಏನಾದರೂ ಮ್ಯಾಗ್ಝಿನ್ ಇಡ್ಬೋದು. ಆ್ಯಂಡ್ ಇಲ್ಲಿ ಒಂದು ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟು ರೇರ್ ಸೀಟ್ನ ಬಗ್ಗೆ. ಸೊ ಈಗ ಡೈರೆಕ್ಟಾಗಿ ಡ್ರೈವರ್ ಸೀಟ್ಗೆ ಹೋಗೋಣ. ಸೊ ಕಾಕ್ಪಿಟ್ ಹೇಗಿದೆ ನೋಡೋಣ. ಸೊ ಡ್ರೈವರ್ ಡೋರ್ ಹ್ಯಾಂಡಲ್ನಲ್ಲಿ ಕೀ ಸ್ಲಾಟ್ ಇದೆ, ಜೊತೆಗೆ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಇನ್ನು ಡ್ರೈವರ್ ಡೋರ್ 90 ಡಿಗ್ರಿ ಓಪನ್ ಆಗುತ್ತೆ. ಡ್ಯುಯಲ್ ಟೋನ್ ಥೀಮ್ ವೈಟ್ ಮತ್ತು ಬ್ಲ್ಯಾಕ್ನಲ್ಲಿ. ಆ್ಯಂಡ್ ಇದರಲ್ಲೂ ಕೂಡ ಸ್ವಲ್ಪ ಟ್ರೈ ಇರೋ ಶೇಪ್ಸ್ ಇರೋದು ಕಾಣ್ತಾ ಇದೆ. ಆ್ಯಂಡ್ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ. ಡ್ರೈವರ್ ಸೈಡ್ ಒನ್ ಟಚ್ ಡೌನ್ ಫಂಕ್ಷನ್ ಇದೆ, ಜೊತೆಗೆ ಸಿಲ್ವರ್ ಡೋರ್ ಹ್ಯಾಂಡಲ್ ಮತ್ತು JBLನ ಸ್ಪೀಕರ್ ಇದೆ. ದೊಡ್ಡದಾಗಿರುವಂಥ ಬಾಟಲ್ ಹೋಲ್ಡರ್, ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಕೂಡ ಪ್ರೊವೈಡ್ ಮಾಡಿರೋದು ನೋಡ್ಬೋದು. ಚಿಕ್ಕದಾಗಿರುವಂಥ ಒಂದು ಛತ್ರಿನ ನೀವು ಇಲ್ಲಿ ಇಡ್ಬೋದು. ಆ ಸೈಡ್ ಡೋರ್ನಲ್ಲೂ ಇದೇ ಆಪ್ಷನ್ ಇದೆ. ಇನ್ನು ಮೇಯ್ನ್ ಆಗಿ punch.ev ಕೊಟ್ಟಿರುವಂಥ ಸೀಟ್ ಏನಿದೆ, ಈ M-Code Plus S ಅಲ್ಲಿ ಕೊಟ್ಟಿರುವಂಥ ಸೀಟ್ ತುಂಬ ಚೆನ್ನಾಗಿದೆ. ಲೆದರ್ ಸೀಟ್ ಕೊಟ್ಟಿದ್ದಾರೆ ಮತ್ತು ವೆಂಟಿಲೇಟೆಡ್ ಸೀಟ್ಸ್. ಅದಕ್ಕೆ ಬೇಕಿರುವಂಥ ಬಟನ್ ಏನಿದೆ ವೆಂಟಿಲೇಷನ್ ಆನ್ ಮಾಡೋದಕ್ಕೆ ಇಲ್ಲಿದೆ. ಸೊ 3 ಸ್ಪೀಡ್ ಆಪ್ಷನ್ ಇದೆ, 3, 2, 1 ಆ್ಯಂಡ್ 6 ವೇ ಮ್ಯಾನ್ಯುಯಲ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಇದೆ. ಇನ್ನು ಇಲ್ಲಿ ಈ ಸೀಟ್ ಏನಿದೆ ತುಂಬ ತಿಕ್ಕಾಗಿ ಕೊಟ್ಟಿದ್ದಾರೆ, ಈ ಸೈಡ್ ಸಪೋರ್ಟ್. ಆ್ಯಂಡ್ ಇದು ಥ್ರೆಡೆಡ್ ಇದೆ, ಆ್ಯಕ್ಚುಲಿ ಲೆದರ್ ಜೊತೆಗೆ ಥ್ರೆಡೆಡ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇನ್ನು ಈಗ ಬರ್ತಿರುವಂಥ ಫೇಸ್ ಲಿಫ್ಟ್, ಟಾಟಾ ಕಾರ್ಗಳ ಫೇಸ್ ಲಿಫ್ಟ್ ಏನಿದೆ ಅದರಲ್ಲಿ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಡ್ತಿದ್ದಾರೆ. ಲೆದರ್ ರ್ಯಾಪ್ ಇರುತ್ತೆ. ಎಷ್ಟು ಕೂಲಾಗಿದೆ ಅಂದರೆ ಇದರಲ್ಲಿ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಬರುತ್ತೆ. ಇಲ್ಯುಮಿನೇಟೆಡ್ ಅಂದರೆ ಇದರಲ್ಲಿ ಲೈಟ್ ಬರುತ್ತೆ. ನೋಡಿ ಎಷ್ಟು ಕೂಲಾಗಿ ಕಾಣ್ತಾ ಇದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ರೈಟ್ ಸೈಡ್ನಲ್ಲಿ ಕ್ಲಸ್ಟರ್ನ ಕಂಟ್ರೋಲ್ ಜೊತೆಗೆ ಕ್ರೂಸ್ ಕಂಟ್ರೋಲ್ನ ಬಟನ್ಸ್ ಇದೆ. ಲೆಫ್ಟ್ ಸೈಡ್ನಲ್ಲಿ ಎನ್ಫೋಟೈನ್ಮೆಂಟ್ ಮತ್ತು ಟೆಲಿಫೋನಿಕ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನೋಡೋದಕ್ಕೆ ಮಾತ್ರ ನಿಜವಾಗ್ಲೂ ತುಂಬ ಕೂಲಾಗಿದೆ, ಸ್ಪೋರ್ಟಿ ಆಗಿದೆ. ಅಂದರೆ ಒಂದು ಫ್ಯೂಚರಿಸ್ಟಿಕ್ ಗಾಡಿನ ಡ್ರೈವ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ. ನಾ ಸ್ಟೇರಿಂಗ್ ವೀಲ್ನ ಹೈಟ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಇದೆ, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ನೋಡಿ ಇದ್ರ ಕಲರ್ ಥೀಮ್ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ರೇಂಜ್ ತೋರಿಸ್ತಾ ಇದೆ 293 ಅಂತ. ಆ್ಯಂಡ್ ಇದರಲ್ಲಿ ಎಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಇದೆ ಅದನ್ನು ತೋರಿಸುತ್ತೆ. ಮತ್ತು ಎಲ್ಲ ಸೀಟ್ ಬೆಲ್ಟ್ಗೂ ವಾರ್ನಿಂಗ್ ಇದೆ. ಇನ್ನು ಇದರಲ್ಲಿ 3 ಡ್ರೈವ್ ಮೋಡ್ಸ್ ಬರುತ್ತೆ. ಸಿಟಿ ಅಂತ ತೋರಿಸ್ತಾ ಇದೆ. ಇನ್ನು ಎಕಾನಮಿ ಇದೆ, ಡ್ರೈವ್ ಮೋಡ್ ಆಕ್ಟಿವೇಟೆಡ್, ಜೊತೆಗೆ ಸ್ಪೋರ್ಟ್ ಮೋಡ್ ಕೂಡ ಇದೆ. ಸ್ಪೋರ್ಟ್ ಡ್ರೈವ್ ಮೋಡ್ ಆಕ್ಟಿವೇಟೆಡ್. ಆ್ಯಂಡ್ ಇದರಲ್ಲಿ ಇನ್ಬಿಲ್ಡ್ ನ್ಯಾವಿಗೇಷನ್ ಬರುತ್ತೆ. ಸೊ ಆ ನ್ಯಾವಿಗೇಷನ್ನ ನೀವು ಇಲ್ಲಿಂದನೇ ನೋಡ್ಬೋದು. ಆ್ಯಂಡ್ ರೇಂಜ್ ಆಗಿರ್ಬೋದು, ಜೊತೆಗೆ ಟೈರ್ ಇನ್ಫಾರ್ಮೇಷನ್ ಅಂದರೆ ITPMS ಬರುತ್ತೆ, ಇಂಟೆಲಿಜೆಂಟ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಬರುತ್ತೆ. ಜೊತೆಗೆ ಮೀಡಿಯಾ ನ್ಯಾವಿಗೇಷನ್ ಅಂದರೆ ನೀವೇನಾದರೂ ಇಲ್ಲಿ ನ್ಯಾವಿಗೇಷನ್ ಆನ್ ಮಾಡಿದರೆ ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಇಲ್ಲಿಂದನೇ ಡ್ರೈವ್ ಮಾಡ್ಬೋದು ನೋಡಿಕೊಂಡು. ಇಲ್ಲಿಂದ ಈ ಆ್ಯಂಗಲಲ್ಲಿ ನಮ್ಮ ಐ ಲೆವೆಲಲ್ಲಿ ಇಲ್ಲಿ ನೋಡ್ಕೊಂಡು ಡ್ರೈವ್ ಮಾಡೋದು ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಆ್ಯಂಡ್ ಸ್ಟೀರಿಂಗ್ ವೀಲ್ನಲ್ಲಿ ಇನ್ನೊಂದು ಪೆಡಲ್ ಶಿಫ್ಟರ್ಸ್ ಇದೆ. ಆ್ಯಕ್ಚುಲಿ ಇದು ಶಿಫ್ಟರ್ಸ್ ಅಲ್ಲ, ಮಲ್ಟಿ ಮೋಡ್ ರೀಜನ್ಗೆ ಕೊಟ್ಟಿರುವಂಥ ಪೆಡಲ್ಸ್. ಸೊ ಇಲ್ಲೇನಿದೆ ಲೆವೆಲ್ ಅಪ್ ಮಾಡೋದಕ್ಕೆ. ಸೊ ಈ ರೈಟ್ ಸೈಡಲ್ಲಿ ನೋಡಿ ಲೆವೆಲ್ ಅಪ್ ಆಯಿತು. ಸೊ ಲೆಫ್ಟ್ ಪೆಡಲ್ನ ಯೂಸ್ ಮಾಡಿದ್ರೆ ಲೆವೆಲ್ ಡೌನ್ ಆಗುತ್ತೆ. ಇದನ್ನು ಏನು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅಂದರೆ ಮಲ್ಟಿ ಮೋಡ್ ರೀಜನ್. ನಾರ್ಮಲ್ ಆಗಿ ಗಾಡಿದು ಲೆಫ್ಟ್ ಔಟ್ ಮೂಮೆಂಟಮ್ ಅಥವಾ ಎನರ್ಜಿ ಏನಿರುತ್ತೆ ಟೈರ್ನಲ್ಲಿರುವಂಥ ಎನರ್ಜಿನ ಬ್ಯಾಟ್ರಿ ರೀಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಹೇಗೆ ಅಂದರೆ ಒಂದು ಹಂಪ್ ಇರುತ್ತೆ, ನೀವು ನಾರ್ಮಲ್ ಆಗಿ ಬ್ರೇಕ್ನ ಪ್ರೆಸ್ ಮಾಡ್ತೀರಾ, ಆಕ್ಸಿಲೇಟರ್ ಪೆಡಲ್ನ ಬಿಟ್ಟು ಬ್ರೇಕ್ ಪ್ರೆಸ್ ಮಾಡ್ತೀರಾ ಗಾಡಿನ ಸ್ಟಾಪ್ ಮಾಡೋದಕ್ಕೆ ಅಥವಾ ಸ್ಲೋ ಮಾಡೋದಕ್ಕೆ. ಬಟ್ ನೀವು ಈ ಮಲ್ಟಿ ಮೋಡ್ ರೀಜನ್ ಏನಿದೆ, ಈ ಪೆಡಲ್ ಲೆವೆಲ್ ಅಪ್ ಮಾಡೋದು, ಅದನ್ನು 1, 2, 3 ಈ ಥರ ಲೆವೆಲ್ ಅಪ್ ಮಾಡಿ ಗಾಡಿನ ಕಂಟ್ರೋಲಿಗೆ ತರ್ಬೋದು, ಸ್ಟಾಪ್ ಪೊಸಿಷನ್ಗೆ ತರ್ಬೋದು, ಅಂದರೆ ಸ್ಲೋ ಮಾಡ್ಬೋದು. ಆ ಸ್ಲೋ ಆಗಬೇಕಾದ್ರೆ ಏನಾಗುತ್ತೆ, ಲೆಫ್ಟ್ ಔಟ್ ಮೂಮೆಂಟಮಿಂದ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಲೆವೆಲ್ ಡೌನ್ ಆಗುತ್ತೆ. ಅಥವಾ ನೀವು ಟೋಟಲಿ ಸ್ಟಾಪ್ ಮಾಡಬೇಕು ಅಂತಂದರೆ ಇಲ್ಲಿರುವಂಥ ಈ ಪೆಡಲ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೋಟಲ್ ಆಗಿ 3 ಲೆವೆಲ್ಗೆ ರೀಚ್ ಆಗುತ್ತೆ, 3rd ಲೆವೆಲ್ಗೆ. ಅವಾಗ ಕೂಡ ಗಾಡಿ ಸ್ಟಾಪ್ ಆಗುತ್ತೆ ಮತ್ತು ಬ್ಯಾಟ್ರಿ ಏನಿದೆ ರೀಚಾರ್ಜ್ ಆಗುತ್ತೆ. ಸೊ ಇದನ್ನು ಡ್ರೈವ್ ಮಾಡಿ ನಾನು ಒಂದ್ಸಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ತಿಳಿಸ್ತೀನಿ, ಅವಾಗ ಗೊತ್ತಾಗುತ್ತೆ ಮಲ್ಟಿ ಮೋಡ್ ರೀಜನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಟೋಟಲ್ ಆಗಿ ಈ ಯೂನಿಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟೇರಿಂಗ್ ವೀಲ್ನ ರೈಟ್ ಸೈಡ್ನಲ್ಲಿ ಹೆಡ್ ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಇದೆ. ಹೆಡ್ ಲ್ಯಾಂಪ್ ಆಟೋಮೆಟಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್, ವೈಪರ್ ಕೂಡ ಆಟೋಮೆಟಿಕ್ ಇದೆ, ಅಂದರೆ ರೈನ್ ಸೆನ್ಸಿಂಗ್ ಆಟೋ ವೈಪರ್ಸ್ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನಲ್ಲಿ ಟ್ವಿಟರ್ಸ್ ಏನಿದೆ A ಪಿಲ್ಲರಲ್ಲಿ ಮೌಂಟ್ ಮಾಡಿದ್ದಾರೆ, 2 A ಪಿಲ್ಲರಲ್ಲಿ ಇರೋದು ನೋಡ್ಬೋದು. ಆ್ಯಂಡ್ ಹಾರಿಜಾಂಟಲ್ ಟೈಪ್ AC ವೆಂಟ್, ಅದರ ಸುತ್ತ ಸಿಲ್ವರ್ ಕಲರ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಡ್ಯಾಶ್ ಬೋರ್ಡ್ ಡಿಸೈನ್ ಏನಿದೆ ಟೋಟಲ್ ಆಗಿ 3 ಟೋನ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಮತ್ತು ಇದೊಂದು ಸ್ವಲ್ಪ ಡಾರ್ಕ್ ಗ್ರೇ ಇದೆ. ಆ್ಯಂಡ್ ಲೈಟ್ ಕಲರ್ನ ಥೀಮ್ ಯೂಸ್ ಮಾಡಿದ್ದಾರೆ. ಇನ್ನು ಪುಷ್ ಸ್ಟಾರ್ಟ್ ಬಟನ್ ಏನಿದೆ ರೈಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ಸುತ್ತಲೂ ಇಲ್ಯುಮಿನೇಷನ್ ಅಂದರೆ ಲೈಟ್ ಬರುತ್ತೆ. ಜೊತೆಗೆ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ, ಏನಾದರೂ ಇಡ್ಬೋದು ಕಾಯಿನ್ಸ್ ಅಥವಾ ಟಿಕೆಟ್ಸ್ನ. ಜೊತೆಗೆ 10.25 ಇಂಚ್ ಇರುವಂಥ ಟಚ್ ಸ್ಕ್ರೀನ್ ಎನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಹಾರ್ಮನ್ ಕಡೆಯಿಂದ. ಜೊತೆಗೆ 6 ಸ್ಪೀಕರ್ ಮ್ಯೂಸಿಕ್ ಸಿಸ್ಟಮ್ ಇದೆ JBL ಕಡೆಯಿಂದ. ಅದರಲ್ಲಿ 2 ಟ್ವಿಟರ್ ಮತ್ತು 4 ಸ್ಪೀಕರ್ ಇದೆ. ಆ್ಯಂಡ್ ಈ ಟಚ್ ಪ್ಯಾಡ್ನ ರೆಸ್ಪಾನ್ಸ್ ಒಂದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಅಮೆಜಾನ್ ಅಲೆಕ್ಸಾ ಮತ್ತು ಏರ್ ಕ್ವಾಲಿಟಿ ಇಂಡೆಕ್ಸ್ ಕೂಡ ನೋಡ್ಬೋದು. ಜೊತೆಗೆ arcade.ev ಅಂದರೆ ಇದು ಆ್ಯಕ್ಚುಲಿ ನಿಮಗೆ TV ಯೂನಿಟ್ ಥರನೇ ಕಂಪ್ಲೀಟ್ ಒಂದು ಸ್ಮಾರ್ಟ್ ಫೋನ್ನ ಇಲ್ಲಿ ಫಿಟ್ ಮಾಡಿದ್ದಾರೆ ಅನ್ಬೇಕು, ಆ ಥರ ಸಿಸ್ಟಮ್ ಇದು. ಜೊತೆಗೆ ಮೂಡ್ ಲೈಟ್ ಅದನ್ನು ಕೂಡ ನೀವು ಸೆಟ್ ಮಾಡ್ಕೋಬೋದು. ತುಂಬಾ ಆಪ್ಷನ್ಸ್ ಇದೆ. ಟೋಟಲ್ ಆಗಿ ನೀವು ಒಂದು ವಿಡಿಯೋ ನೋಡ್ಬೋದು ಅಥವಾ ಯೂಟ್ಯೂಬ್ ಕನೆಕ್ಟ್ ಮಾಡ್ಬೋದು. ಅಮೆಜಾನ್ ಅಲೆಕ್ಸಾ ಇದೆ, ವಾಯ್ಸ್ ಅಸಿಸ್ಟ್, ಸನ್ರೂಫ್ ಓಪನ್ ಮಾಡ್ಬೋದು. ಆ್ಯಂಡ್ ಒಂದು ಎಕ್ಸಾಂಪಲ್ ನೋಡೋಣ, ಕ್ಲೋಸ್ ಸನ್ರೂಫ್. ಓಕೆ, ಕ್ಲೋಸಿಂಗ್. ಈಗ ಹಾರಿಜಾಂಟಲ್ ಟೈಪ್ AC ವೆಂಟ್, ಸಿಲ್ವರ್ ರಿಂಗ್ ಕೊಟ್ಟಿದ್ದಾರೆ. ಇನ್ನು ಡಿಜಿಟಲ್ ಕ್ಲಸ್ಟರ್ ಇದೆ, AC ಯೂನಿಟ್ ಮತ್ತು ಹಜಾರ್ಡ್ ಲೈಟ್ ಸ್ವಿಚ್ ಆಗಿರ್ಬೋದು, ಟೈಲ್ ಗೇಟ್ ಓಪನ್ ಮಾಡೋದಕ್ಕೆ ಮತ್ತು ಫ್ರಂಟಲ್ಲಿ ಚಾರ್ಜ್ ಮಾಡೋದಕ್ಕೆ ಲಿಡ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಲಿಡ್, ಅದನ್ನು ಓಪನ್ ಮಾಡೋದಕ್ಕೂ ಬಟನ್ ಕೊಟ್ಟಿದ್ದಾರೆ. ಫಾಗ್ ಲ್ಯಾಂಪ್ ಆನ್ ಮಾಡೋದಕ್ಕೆ ಬಟನ್ ಇದೆ. ಆ್ಯಂಡ್ 360 ವ್ಯೂ ಕೂಡ ಇದೆ. ನೋಡಿ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಈಗ ನೋಡ್ತಾ ಇರೋದು ಫ್ರಂಟ್ ವ್ಯೂ, ಆ್ಯಂಡ್ ಇದು ಬ್ಯಾಕ್, ಆ್ಯಂಡ್ ಈ 2 ಸೈಡ್ ವ್ಯೂಸ್. ಆ್ಯಂಡ್ 3D ವ್ಯೂ ಕೂಡ ನೋಡ್ಬೋದು. ಟೋಟಲಾಗಿ ಪಂಚ್ EVನೇ ತೋರಿಸ್ತಾ ಇದೆ.
ಸೊ ಡ್ರೈವ್ ಮಾಡಬೇಕಾದ್ರೆ ಸುತ್ತ ಏನಿದೆ ಅಂತ ನೋಡ್ಕೊಂಡು ಡ್ರೈವ್ ಮಾಡ್ಬೋದು. ನೋಡಿ ಶೋರೂಮ್ನೇ ನೋಡ್ಬೋದು, ಇಲ್ಲಿ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಕೂಡ ಮಾಡ್ಬೋದು. ಆ್ಯಂಡ್ ಟೋಟಲಾಗಿ ಯೂನಿಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ, ಮೊಬೈಲ್ ಇಟ್ಟು ತೆಗೆಯೋದಕ್ಕೆ ತುಂಬ ಸ್ಪೇಷಿಯಸ್ ಆಗಿದೆ. ಜೊತೆಗೆ ಇಲ್ಲಿ USB ಪೋರ್ಟ್, C ಟೈಪ್ ಚಾರ್ಜಿಂಗ್ ಪೋರ್ಟ್ ಇದೆ ಆ್ಯಂಡ್ ಜೊತೆಗೆ 12 ವೋಲ್ಟ್ ಪೋರ್ಟ್ ಇದೆ. ವ್ಯಾಕ್ಯೂಮ್ ಕ್ಲೀನರ್ ಅಥವಾ ಪಂಕ್ಚರ್ ರಿಪೇರ್ ಕಿಟ್ನ ಯೂಸ್ ಮಾಡ್ಕೋಬೋದು. ಜೊತೆಗೆ ಇಲ್ಲೊಂದು ಜ್ಯುವೆಲ್ಡ್ ನಾಬ್ ಕೊಟ್ಟಿದ್ದಾರೆ. ಸೊ ಡ್ರೈವ್ ಮೋಡ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು, ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್ ಮತ್ತು ಡ್ರೈವ್. ಸೊ ಇದಕ್ಕೂ ಕೂಡ ಡಿಸ್ಪ್ಲೇ ಇದೆ, ಯಾವ ಮೋಡ್ನಲ್ಲಿ ಇದೆ ಅಂತ ನೋಡ್ಕೋಬೋದು. ಸೊ ನೋಡಿ ಈಗ ರಿವರ್ಸ್, ನ್ಯೂಟ್ರಲ್, ಡ್ರೈವ್. ಸೊ ನಾವು ಆಟೋಮೆಟಿಕ್ ರಿವರ್ಸ್ಗೆ ಸ್ವಿಚ್ ಮಾಡಿದ್ರೆ ರಿವರ್ಸ್ ಕ್ಯಾಮ್ರಾ ಆನ್ ಆಗುತ್ತೆ. ಆ್ಯಂಡ್ ಪಾರ್ಕಿಂಗ್, ಆ್ಯಂಡ್ ಇಲ್ಲಿ ಒಂದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ. ಜೊತೆಗೆ ಆಟೋ ಹೋಲ್ಡ್ ಫಂಕ್ಷನ್ ಇದೆ. ಇನ್ನು ಇದರಲ್ಲಿ 3 ಮೋಡ್ಸ್ ಬರುತ್ತೆ, ಎಕಾನಮಿ, ಸ್ಪೋರ್ಟ್ ಮತ್ತೆ ಸಿಟಿ ಮೋಡ್. ಈ ಬಟನ್ ಪ್ರೆಸ್ ಮಾಡಿದ್ರೆ ಎಕಾನಮಿ ಮೋಡ್ ಸ್ವಿಚ್ ಆಯಿತು. ಆ್ಯಂಡ್ 2 ಕಪ್ ಹೋಲ್ಡರ್ಸ್ ಇದೆ, ಈ ಇಡೋದಕ್ಕೆ ಸ್ಪೇಸ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ, ಇದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ಇನ್ನು ಗ್ಲೋ ಬಾಕ್ಸ್ ನೋಡೋದಾದ್ರೆ ತುಂಬ ದೊಡ್ಡದಾಗಿದೆ. ಇದರಲ್ಲಿ ಶೆಲ್ಫ್ ಆಪ್ಷನ್ ಕೂಡ ಇದೆ, ಕೂಲಿಂಗ್ ಮತ್ತು ಲೈಟ್ ಆಪ್ಷನ್ಸ್ ಇದೆ. ಇನ್ನು ಕೋ ಡ್ರೈವರ್ಗೆ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿಲ್ಲ, ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಇದೆ. ಇನ್ನು ಆಟೋ ಡಿಮಿಂಗ್ IRVM ಇದೆ, ಇದನ್ನು ಆನ್ ಆಫ್ ಕೂಡ ಮಾಡ್ಕೋಬೋದು. ಜೊತೆಗೆ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ LED ಕೊಟ್ಟಿದ್ದಾರೆ. ಆ್ಯಂಡ್ SOS ಮತ್ತು ಬಿ ಕಾಲ್, ಇ ಕಾಲ್ ಅಂದರೆ ಎಮರ್ಜೆನ್ಸಿ ಕಾಲ್ ಮತ್ತು ಬ್ರೇಕ್ ಡೌನ್ ಕಾಲ್ ಆಪ್ಷನ್ ಇದೆ. ಮೈಕ್ನ ಪ್ಲೇಸ್ಮೆಂಟ್ ಮತ್ತು ಸನ್ ರೂಫ್ ಆಪ್ರೇಟ್ ಮಾಡೋದಕ್ಕೆ ಸಿಂಗಲ್ ಬಟನ್ ಕೊಟ್ಟಿದ್ದಾರೆ. ಸೊ ಈ ಪ್ಯಾಸೆಂಜರ್ ಏರ್ ಬ್ಯಾಗ್ನ ಆನ್ ಆಫ್ ಮಾಡ್ಕೋಬೋದು. ಸೊ ಆವಾಗ ಆನ್ ಆಗಿದೆಯೋ ಆಫ್ ಆಗಿದೆಯೋ ಇಲ್ಲೇ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಇಲ್ಯುಮಿನೇಷನ್ ಇದೆ, ಅಂದರೆ ಲೈಟ್ ಬರುತ್ತೆ. ಇನ್ನು ಪಂಚಲ್ಲಿ 2 ಟೈಪ್ನಲ್ಲಿ EV ಬರುತ್ತೆ. ಸೊ punch.ev, punch.ev LR. ಸೊ punch.ev-ನಲ್ಲಿ ಮೋಟರ್ ಪವರ್ ಬಂದು 60 ಕಿಲೋವ್ಯಾಟ್ ಇದೆ. ಆ್ಯಂಡ್ punch.ev LR-ನಲ್ಲಿ 90 ಕಿಲೋವ್ಯಾಟ್ ಬರುತ್ತೆ. ಇನ್ನು ಎಲೆಕ್ಟ್ರಿಕ್ ಮೋಟರ್ ಟಾರ್ಕ್ ಏನಿದೆ, ಟಾರ್ಕ್ ಏನು ಬರುತ್ತೆ ಮೋಟರ್ಸ್ನಲ್ಲಿ ಅಂದರೆ punch.ev-ನಲ್ಲಿ 114 ಇದೆ, 114 ನ್ಯೂಟನ್ ಮೀಟರ್. ಇನ್ನು punch.ev LR-ನಲ್ಲಿ 190 ನ್ಯೂಟನ್ ಮೀಟರ್ ಬರುತ್ತೆ. ಇನ್ನು ಬ್ಯಾಟ್ರಿ ಪ್ಯಾಕ್ ಕೆಪಾಸಿಟಿ ಏನಿದೆ ಅಂತ ನೋಡೋದಾದ್ರೆ punch.ev-ನಲ್ಲಿ 25 ಕಿಲೋವ್ಯಾಟ್ ಬರುತ್ತೆ, ಕಿಲೋವ್ಯಾಟ್ ಹವರ್. ಇನ್ನು punch.ev LR ಲಾಂಗ್ ರೇಂಜ್ನಲ್ಲಿ 35 ಕಿಲೋವ್ಯಾಟ್ ಹವರ್ ಬರುತ್ತೆ. ಇನ್ನು ಮೋಟರ್ ಮತ್ತು ಬ್ಯಾಟರಿಗೆ IP67 ಇಂಗ್ರೆಸ್ ಪ್ರೊಟೆಕ್ಷನ್ ರೇಟಿಂಗ್ನ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ನ ಆಕ್ಸಿಲರೇಷನ್ 0 to 100 ಎಷ್ಟಿದೆ ಅಂತ ನೋಡೋದಾದ್ರೆ punch.ev-ಗೆ 13.5 ಸೆಕೆಂಡ್ಸ್ ಇದೆ. ಇನ್ನು punch.ev LR-ಗೆ 9.5 ಸೆಕೆಂಡ್ಸ್ ಇದೆ. ನಿಜವಾಗ್ಲೂ ಅಲ್ಟಿಮೇಟ್ ಆಕ್ಸಿಲರೇಷನ್ ಅಂತ ಹೇಳ್ಬೋದು. punch.ev-ಯ ಹಾರ್ಟ್ ನೋಡಿ, ಅಂದರೆ ಇಂಜಿನ್ ಅಥವಾ ಮೋಟರ್ ಇರುವಂಥ ಜಾಗ ಇದು. ಆ್ಯಕ್ಚುಲಿ ಇಲ್ಲೇನು ನೀವು ಈ ಪ್ಲೇಟ್ನ ನೋಡ್ತಾ ಇದ್ದೀರಾ, ಈ ಕವರ್ನ ರಿಮೂವ್ ಮಾಡಿಸಿ ನೀವು ಇಲ್ಲಿ ಒಂದು ಫ್ರಂಕ್ನ ಯೂಸ್ ಮಾಡ್ಬೋದು. ಸೊ ನಾವೇನು ರೇರಲ್ಲಿರುವಂಥದ್ದನ್ನ ಟ್ರಂಕ್ ಅಂತ ಹೇಳ್ತೀವಿ, ಇದನ್ನು ಫ್ರಂಕ್ ಅಂತ ಹೇಳ್ಬೋದು. ಸೊ ಇಲ್ಲಿ 14 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಎಕ್ಸೆಸರಿನ ಫಿಟ್ ಮಾಡ್ಕೋಬೋದು. ಆ್ಯಕ್ಚುಲಿ ಸ್ಪೇಸ್ ಇದೆ. ಸೊ ನೋಡಿ ಇಷ್ಟು ಸ್ಪೇಸ್ ಇದೆ. ಇದನ್ನು ರಿಮೂವ್ ಮಾಡಿ ಆ ಫ್ರಂಕ್ನ ಇಲ್ಲಿ ಫಿಟ್ ಮಾಡಿಸ್ಕೊಂಡ್ರೆ ಇಲ್ಲೂ ಕೂಡ ನೀವೇನಾದರೂ ಇಡ್ಬೋದು, ಅಷ್ಟು ಸ್ಪೇಸ್ ಇರುತ್ತೆ. ಸೊ ಅಕಸ್ಮಾತಾಗಿ ಈ ಕಾರ್ನಲ್ಲಿರುವಂಥ ಬ್ಯಾಟ್ರಿ ಚಾರ್ಜ್ ಕಂಪ್ಲೀಟಾಗಿ ಖಾಲಿ ಆಯಿತು ಅಂದಾಗ ಸೊ ಈ ಲಿಡ್ನ ಓಪನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಇಲ್ಲಿ ಒಂದು ಲಿವರ್ ಕೊಟ್ಟಿದ್ದಾರೆ. ಸೊ ಈ ಕೇಬಲ್ನ ಫುಲ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ನೋಡಿ ಇದಕ್ಕೂ ಕೂಡ ಆಪ್ಷನ್ ಇದೆ. ಎಮರ್ಜೆನ್ಸಿ ಟೈಪ್ನಲ್ಲಿ ಸೇಫ್ಟಿಗೋಸ್ಕರ ಈ ಫೀಚರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು punch.ev-ಯ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ನ ಬಗ್ಗೆ. ಸೊ ಟಾಟಾ ಮೋಟರ್ಸ್ ಅವರು ಸೇಫ್ಟಿನಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಸೇಫ್ಟಿ ಫೀಚರ್ಸ್ ಎಷ್ಟು ಕೊಟ್ಟಿದ್ದಾರೆ, ಅದ್ರ ಜೊತೆ ಫೀಚರ್ಸ್ನ ಲೋಡ್ ಮಾಡಿದ್ದಾರೆ ಈ ಗಾಡಿನಲ್ಲಿ. ಟೋಟಲಾಗಿ ಒಂದು ಲಕ್ಸುರಿ EV-ನಲ್ಲಿ ಕೂತಿದ್ದೀವಿ ಅನ್ನೋ ಫೀಲ್ ಬರಬೇಕು, ಆ ಥರ ಡಿಸೈನ್ ಮಾಡಿದ್ದಾರೆ. ಫೀಚರ್ಸ್ನು ಅದೇ ರೀತಿ ಕೊಟ್ಟಿದ್ದಾರೆ. ಇನ್ನು ಏನೆಲ್ಲ ಸೇಫ್ಟಿ ಫೀಚರ್ಸ್ ಬರುತ್ತೆ ಅಂತ ನೋಡೋದಾದ್ರೆ ಬೇಸಿಕ್ಕಿಂದ ಟಾಪ್ವರೆಗೂ ಅಂದರೆ ಟೋಟಲಾಗಿ ಸ್ಟ್ಯಾಂಡರ್ಡ್ ಆಗಿ 6 ಏರ್ ಬ್ಯಾಗ್ಸ್, ABS ವಿತ್ EBD, ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋ ಡೋರ್ ಅನ್ಲಾಕ್, ಜೊತೆಗೆ ಚೈಲ್ಡ್ ಸೇಫ್ಟಿ ಲಾಕ್ ಆಗಿರ್ಬೋದು, ಜೊತೆಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್ಸ್, ಮತ್ತೆ 5 ಜನಕ್ಕೂ ಸೀಟ್ ಬೆಲ್ಟ್ ಬರುತ್ತೆ. ಸೀಟ್ ಬೆಲ್ಟ್ ವಾರ್ನಿಂಗ್ ಇದೆ. ಮತ್ತೆ ಯಾರೊಬ್ರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ನೋಟಿಫೈ ಮಾಡುತ್ತೆ. ಸೊ ನಾನು ಸೀಟ್ ಬೆಲ್ಟ್ ಹಾಕಿಲ್ಲ ಡ್ರೈವರ್ ಸೀಟಲ್ಲಿ. ಸೊ ಇಲ್ಲಿ ರೆಡ್ ಕಲರ್ ತೋರಿಸ್ತಾ ಇದೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ. ಸೊ ಇದು ಆಕ್ಚುಲಿ ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋಟಿಫೈ ಮಾಡುತ್ತೆ, ವಾಯ್ಸ್ ಅಸಿಸ್ಟ್ ಬರುತ್ತೆ. ಯಾವುದೇ ಡೋರ್ ಓಪನ್ ಆಗಿದ್ರು, ಟೈಲ್ ಗೇಟ್ ಓಪನ್ ಆಗಿದ್ರು ವಾಯ್ಸ್ ಅಸಿಸ್ಟ್ ಬರುತ್ತೆ. ಅಷ್ಟೆಲ್ಲ ಫೀಚರ್ಸ್ನ ಕೊಟ್ಟಿದ್ದಾರೆ. ಇನ್ನು ಟಾಪ್ ವೇರಿಯಂಟ್ಗೆ ಹೋದ್ರೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ ಆ್ಯಂಡ್ ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಸೊ ಇನ್ನು ಇದರಲ್ಲಿ ಬರುವಂಥ ವೇರಿಯಂಟ್ಸ್ ನೋಡೋದಾದ್ರೆ ಸ್ಮಾರ್ಟ್, ಅಡ್ವೆಂಚರ್ ಮತ್ತು ಎಂಪವರ್ಡ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ punch.ev ಮತ್ತು punch.ev LR ಲಾಂಗ್ ರೇಂಜ್ ಬರುತ್ತೆ. punch.ev ಅಂದರೆ ಆಲ್ಮೋಸ್ಟ್ ನಿಮಗೆ 315 ಕಿಲೋಮೀಟರ್ ಅಷ್ಟು ARAI ಸರ್ಟಿಫೈಡ್ ಮೈಲೇಜ್ ಇದೆ. ಇನ್ನು punch.ev LR ಲಾಂಗ್ ರೇಂಜ್ನಲ್ಲಿ 421 ಕಿಲೋಮೀಟರ್ ಅಷ್ಟು ರೇಂಜ್ನ ಕ್ಲೈಮ್ ಮಾಡ್ತಾರೆ. ಇನ್ನು ಸ್ಮಾರ್ಟ್, ಅಡ್ವೆಂಚರ್, ಎಂಪವರ್ಡ್, ಇದರಲ್ಲಿ ಎಂಪವರ್ಡ್ ಪ್ಲಸ್ ಎಸ್ ಈ ಥರ ಆಪ್ಷನ್ಸ್ ಇದೆ. ಎಸ್ ಅಂದರೆ ಸನ್ರೂಫ್ ವೇರಿಯಂಟ್ ಅಂತ. ಸೊ ಈ ವೇರಿಯಂಟ್ನಲ್ಲಿ ಸನ್ರೂಫ್ ಇದೆ. ಸೊ ನೀವೇನಾದರೂ punch.ev-ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ದರೆ, ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಇದ್ದರೆ, ಶ್ರೀ ಆಟೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿದೆ. ನೀವು ಈಗಲೇ ಅವ್ರಿಗೆ ಕಾಲ್ ಮಾಡಿ ಆ್ಯಂಡ್ ಟೆಸ್ಟ್ ಡ್ರೈವ್ನ ತೊಗೊಳ್ಳಿ. ಹೋಮ್ ಟೆಸ್ಟ್ ಡ್ರೈವ್ ಅವೈಲಬಲ್ ಇದೆ. ಆ್ಯಂಡ್ ಶ್ರೀ ಆಟೋ ಡೀಲರ್ಶಿಪ್ ಎಲ್ಲಿದೆ ಅಂತ ನೋಡೋದಾದರೆ ಮೈನಾಗಿ ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ತಿಪ್ಟೂರು ಮತ್ತು ಕುಣಿಗಲ್ನಲ್ಲಿದೆ. ಆ್ಯಂಡ್ ಇವರ ಸರ್ವಿಸ್ ಸೆಂಟರ್ ತುಮಕೂರು, ತಿಪ್ಟೂರು ಮತ್ತು ಚಿಕ್ಕಬಳ್ಳಾಪುರದಲ್ಲಿದೆ. ಚಿಕ್ಕಬಳ್ಳಾಪುರ ಸರೌಂಡಿಂಗ್ ದೇವನಹಳ್ಳಿ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ನೀವೇನಾದರೂ ಅಲ್ಲಿದ್ದರೆ ಈಗಲೇ ಚಿಕ್ಕಬಳ್ಳಾಪುರ ಸರ್ವಿಸ್ ಸೆಂಟರ್ಗೆ ವಿಸಿಟ್ ಮಾಡಿ, ನಿಮ್ಮ ಗಾಡಿನ ಸರ್ವಿಸ್ ಮಾಡಿಸಿ. ಜೊತೆಗೆ ಅವ್ರು ಪ್ರೊವೈಡ್ ಮಾಡ್ತಿರೋಂಥ ಸರ್ವಿಸ್ ನಿಜವಲ್ಲೂ ಟಾಪ್ ನಾಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನೀವೇನಾದರೂ ಕಾಟೆ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಜೊತೆಗೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ಫಾಲೋ ಮಾಡಿ. ಯಾಕಂದರೆ ಈ ಗಾಡಿ ಆಗಲಿ ಯಾವುದೇ ಗಾಡಿ ಆಗಲಿ ಅದ್ರ ಬಗ್ಗೆ ರೀಲ್ಸ್ನ ಪ್ರೊವೈಡ್ ಹಾಕ್ತಾ ಇದ್ದೀನಿ. ಅದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.